1905 ಬ್ರಿಟಿಷರು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುವ ಕಾಲದಲ್ಲಿ ಅವರಿಗೆ ಬುದ್ಧಿ ಕಲಿಸುವ ಸಲುವಾಗಿ 7 ಆಗಸ್ಟರಂದು ಟೌನ್ ಹಾಲ್ ಕಲ್ಕತ್ತಾದಲ್ಲಿ ವಿದೇಶಿ ವಸ್ತುಗಳನ್ನು ಬಳಸುವುದಕ್ಕಿಂತ ನಮ್ಮ ದೇಶದ ವಸ್ತುಗಳನ್ನು ಬಳಸಿ ಎಂದು ಮಹಾತ್ಮ ಗಾಂಧೀಜಿ ಸ್ವದೇಶಿ ಚಳವಳಿ ಶುರು ಮಾಡ್ತಾರೆ. ಈ ಚಳವಳಿಗೆ ಆಧಾರವಾಗಿ ಇಟ್ಟುಕೊಂಡು ಮುಂಬೈ ಮೂಲದ ಪ್ರೊಫೆಷನಲ್ ಹೊಲಿಗೆ ಹೊಲಿಯುವ ವ್ಯಕ್ತಿಯಾದಂಥ ಮೋಹನ್ಲಾಲ್ ದಯಾಳ್ ಚೌಹಾಣ್ ಅವರು 1929ರಲ್ಲಿ ಮೊದಲ ಬಾರಿ ಪಾರ್ಲೇಜಿ ಕಂಪನಿಯನ್ನು ಶುರು ಮಾಡ್ತಾರೆ. ಈಗ ಈ ಪಾರ್ಲೇಜಿ ಕಂಪನಿಯ ಮಾರ್ಕೆಟ್ ವ್ಯಾಲ್ಯೂ 5,000 ಕೋಟಿಗಿಂತ ಅಧಿಕವಾಗಿದೆ ಮತ್ತು 130ಕ್ಕೂ ಅಧಿಕ ಫ್ಯಾಕ್ಟರಿಗಳು ಇದಾವೆ ಮತ್ತು ಒಂದೇ ದಿನಕ್ಕೆ 400 ಮಿಲಿಯನ್ ಬಿಸ್ಕೆಟ್ಗಳನ್ನು ತಯಾರಿಸುತ್ತೆ. ಹೇಗೆ ಒಬ್ಬ ಹೊಲಿಗೆ ಹೊಲಿಯುವ ವ್ಯಕ್ತಿ ಸಾವಿರಾರು ಕೋಟಿಯ ಒಡೆಯನಾದ, ಹೇಗೆ ಕಂಪನಿ ₹5ನಿಂದ 5,000 ಕೋಟಿ ಮಾರುಕಟ್ಟೆಯನ್ನು ತನ್ನ ಹತ್ತಿರ ಸೆಳೆದಿದೆ, ಯಾವ ಕಾರಣಕ್ಕಾಗಿ ಪಾರ್ಲೇಜಿ ಕಂಪನಿಯ 25 ವರ್ಷ ಆದರೂ ₹1 ಹೆಚ್ಚಿಸಿಲ್ಲ. ಹಾಗಾದರೆ ಯಾವ ಸ್ಟ್ರಾಟಜಿ ಯೂಸ್ ಮಾಡಿ ಪಾರ್ಲೇಜಿ 90 ವರ್ಷ ಆದ್ರೂ ನಂಬರ್ 1 ಬ್ರ್ಯಾಂಡ್ ಆಗಿ ಉಳಿದಿದೆ? ಬನ್ನಿ ಇವಾಗ ಪಾರ್ಲೇಜಿಯ ಸಂಪೂರ್ಣ ಸಾಮ್ರಾಜ್ಯ ಬಗ್ಗೆ ಹೆಚ್ಚಿಂಚಾಗಿ ತಿಳಿಯೋಣ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೆ ನೋಡಿ. ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಾ ಪಾರ್ಲೇಜಿಯ ಹಲವಾರು ಜನರ ಮಾನಸಿಕ ಸ್ಥಿತಿಯನ್ನು ಬದಲಿಸಿ ಈಗ ನಮ್ಮ ಹೃದಯವನ್ನು ಆಳುತ್ತಿದೆ. ಫ್ರೆಂಡ್ಸ್, ಇದು ಬೆಳಿಗ್ಗೆ ಚಹಾದಿಂದ ಸಂಜೆ ಚಹಾವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಮನಸ್ಸನ್ನು ಹಗರು ಮಾಡುತ್ತೆ. ಬಿಸ್ಕಿಟ್ ಭಾರತದಲ್ಲಿ ಅತ್ಯಂತ ಜನರು ಬಳಸುವ ಜನಪ್ರಿಯ ಚಹಾದ ಜೋಡಿಯಾಗಿದೆ. ನಮಗೆ ಗೊತ್ತಿಲ್ಲದ ಮನೆಗೆ ಅತಿಥಿ ಬಂದಾಗ ಮತ್ತು ಒಂದು ಸಮಯದಲ್ಲಿ ಎಷ್ಟು ಹಸಿದ ಜನರ ಹೊಟ್ಟೆ ತುಂಬಿಸಿದೆ. ಆದ್ದರಿಂದ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಎಮೋಷನಲ್ ಆಗಿ ಉಳಿದಿದೆ. ಪಾರ್ಲೇಜಿ ಕಂಪನಿ ಶುರುವಾಗುವುದಕ್ಕಿಂತ ಮೊದಲು 1929ಗಿಂತ ಮೊದಲು ಬ್ರಿಟಿಷರು ಭಾರತವನ್ನು ತಮ್ಮ ವಶದಲ್ಲಿಟ್ಟುಕೊಂಡ ಕಾಲದಲ್ಲಿ ಬ್ರಿಟಿಷರು ತಮ್ಮ ಮನೆಯ ಚಹಾದ ಜೊತೆಗೆ ಹ್ಯಾಂಟ್ಲಿ ಫ್ಲೇಮರ್ಸ್ ಬಿಸ್ಕಿಟ್ ಅನ್ನು ತಿನ್ನುತ್ತಿದ್ದರು. ಇದು ಅಂದಿನ ಕಾಲದಲ್ಲಿ ತುಂಬಾನೇ ಪ್ರಸಿದ್ಧಿಯಲ್ಲಿತ್ತು. ಇದು ಸ್ಟೇಟಸ್ನ ಸಹ ಸೂಚಿಸುತ್ತಿತ್ತು. ಇದನ್ನು ಭಾರತೀಯ ಮಧ್ಯಮ ವರ್ಗ ಜನ ಅವರು ಬ್ರಿಟಿಷರು ಚಹಾದ ಜೊತೆಗೆ ಏನು ತಿನ್ನುತ್ತಿರಬಹುದು ಎಂದು ಕುತೂಹಲದಿಂದ ನೋಡುತ್ತಿದ್ರು. ಅದರ ಬೆಲೆ ಸಾಮಾನ್ಯ ಜನರು ದೂರಿನಿಂದಲೇ ನೋಡುವಷ್ಟು ದುಬಾರಿ ಇತ್ತು. ಅದನ್ನು ಭಾರತೀಯ ರಾಜರು ಮಾತ್ರ ಖರೀದಿಸಬಲ್ಲರು. ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ಹುಟ್ಟಬಹುದು, ಹಾಗಾದ್ರೆ ಅಂದಿನ ಕಾಲದಲ್ಲಿ ಮಧ್ಯಮ ವರ್ಗದ ಜನ ಬಿಸ್ಕೆಟ್ ಅನ್ನು ತಿಂದೇ ಅಲ್ಲವೇ? ಬನ್ನಿ ಮುಂದಿನ ಪಾಯಿಂಟ್ ಮುಖಾಂತರ ನೋಡೋಣ. ಯಾವಾಗ ಪಾರ್ಲೇಜಿ ಕಂಪನಿ ಶುರುವಾಯಿತು? 1929ರಲ್ಲಿ ಸ್ವದೇಶಿ ಚಳವಳಿಯಿಂದ ಪ್ರೇರಿತವಾಗಿ ಮೋಹನ್ಲಾಲ್ ದಯಾಳ್ ಚೌಹಾಣ್ ಅವರು ಶುರು ಮಾಡ್ತಾರೆ. ಆದರೆ ಮೊದಲು ಇವರು ಸ್ವದೇಶಿ ಆರೆಂಜ್ ಕ್ಯಾಂಡಿ ಮಿಠಾಯಿಯನ್ನು ತಯಾರಿಸಲು 12 ಜನ ಉದ್ಯೋಗಿಗಳಿಂದ ಕಾರ್ಖಾನೆ ಶುರು ಮಾಡ್ತಾರೆ. ಜರ್ಮನಿಯಿಂದ ಮಷಿನ್ಗಳನ್ನು ತಯಾರಿಸಿಕೊಳ್ಳುತ್ತಾರೆ. ಮೊದಲ ಕಾರ್ಖಾನೆ ಮುಂಬೈದ ಇರ್ಲಾ ಮತ್ತು ಪಾರ್ಲಾ ಊರುಗಳ ನಡುವೆ ಶುರುವಾಗುತ್ತೆ. ಕೆಲಸಕ್ಕೆ ಹೆಚ್ಚು ಸಮಯ ನೀಡಿ ನಿರಂತರವಾಗಿರುವುದರಿಂದ ಬ್ರ್ಯಾಂಡ್ಗೆ ಹೆಸರಿಡುವುದನ್ನು ಸಹ ಮರೆತಿದ್ರು ಎಂದು ಹೇಳಲಾಗುತ್ತೆ. ಆದ್ದರಿಂದ ಊರಿನ ಹೆಸರುವಾದಂತ ಪಾರ್ಲಾದಿಂದನೇ ಬ್ರ್ಯಾಂಡ್ ಪ್ರಸಿದ್ಧವಾಯಿತು ಮತ್ತು ಜಿ ಅಂದ್ರೆ ಗ್ಲೂಕೋ ಅನ್ಬೋದು. ಇವರು ಅದರ ಬೆಲೆಯನ್ನು ಸಾಮಾನ್ಯ ವರ್ಗದ ಜನರಿಗೂ ಸಿಗುವಂತೆ ಮಾಡಲಾಯಿತು. ಆದ್ದರಿಂದ ಚಹಾದ ಜೋಡಿ ಅಂದ್ರೆ ಪಾರ್ಲೇಜಿ ಬಿಸ್ಕೆಟ್ ಅನ್ನುವಷ್ಟು ಬೆಳೆದಿದೆ. ಅದರಿಂದ ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಜನರ ಎಮೋಷನಲ್ ಆಗಿ ಉಳಿದಿದೆ. ಕಂಪನಿಯು ಸಹ ಅದನ್ನೇ ಹೇಳುತ್ತೆ, ಇದು ಜನರ ಬ್ರ್ಯಾಂಡ್ ಆಗಿದೆ. ಪಾರ್ಲೇಜಿ ಕಂಪನಿಯ ಐಡೆಂಟಿಟಿ ಮತ್ತು ಆ ಪ್ಯಾಕೆಟ್ ನ ಮೇಲಿರೋ ಹುಡುಗಿ ಯಾರು. ಐಡೆಂಟಿಟಿ ಇದು ಯೂನಿಕ್ ಪ್ಯಾಕೇಜಿಂಗ್ ಮಾಡುತ್ತೆ. ಇದರ ಟೇಸ್ಟ್ ಮತ್ತು ಕಡಿಮೆ ಬೆಲೆ ಇದೆ. ಆದ್ರೆ ಮಾರ್ಕೆಟ್ಗೆ ಇದೇ ತರ ಕ್ರೀಮ್ ಬಿಸ್ಕೆಟ್ ಸಿಮಿಲರ್ ಪ್ಯಾಕಿಂಗ್ ಮತ್ತು ಆಕರ್ಷಣೀಯ ಪ್ಯಾಕಿಂಗ್ ಅನ್ನು ತಂದ್ರು. ಅವಾಗ ಪಾರ್ಲೇಜಿ ತುಂಬಾನೇ ಯೋಚನೆ ಮಾಡಿ ಹಲವಾರು ಗಾತ್ರದ ಪ್ಯಾಕಿಂಗ್ ಬಿಟ್ಟು ಮತ್ತೆ ಮಾರ್ಕೆಟ್ಗೆ ಕಮ್ ಬ್ಯಾಕ್ ಮಾಡಿತ್ತು. ಪ್ಯಾಕೆಟ್ ಮೇಲಿರುವ ಹುಡುಗಿ, ಆ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ಮೇಲಿರುವ ಹುಡುಗಿ ಯಾರು ಎಂದು ನೀವು ಒಮ್ಮೆ ಆದ್ರೆ ಯೋಚಿಸೇ ಇರ್ತೀರಾ. ಆದ್ರೆ ಆ ಹುಡುಗಿ ಯಾರು ಎಂದು ಇಲ್ಲಿವರೆಗೂ ಕನ್ಫರ್ಮೇಶನ್ ಇಲ್ಲ. ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಕಥೆ ಮುಖಾಂತರ ತಿಳಿದುಕೊಂಡಿದ್ದಾರೆ. ಆದ್ರೆ ಒಂದು ಉಲ್ಲೇಖ ಪ್ರಕಾರ ಅವಳು ನಾಗಪುರದ ನೀರು ದೇಶಪಾಂಡೆ ಮತ್ತು ಅವಳು 4 ವರ್ಷ ಮಗುವಾಗಿದ್ದಾಗ ತೆಗೆದ ಫೋಟೋ ಅನ್ನುತ್ತಾರೆ. ಲಾಕ್ಡೌನ್ ಸಮಯ ಅಂದ್ರೆ ಎಷ್ಟೋ ಜನರಿಗೆ ಸಂತೋಷ ಮತ್ತು ದುಃಖ ನೆನಪಿ ಬರುತ್ತೆ. ಆ ಸಂದರ್ಭ 5% ತನ್ನ ಮಾರುಕಟ್ಟೆ ಪಾಲನ್ನು ಪಾರ್ಲೇಜಿ ಹೆಚ್ಚಿಸಿಕೊಂಡಿತ್ತು ಮತ್ತು ಮನೆಗೆ ಹಿಂದಿರುಗಿದ್ದ ವಲಸೆಗಾರರಿಗೆ 30 ಮಿಲಿಯನ್ ಪ್ಯಾಕೆಟ್ಗಳನ್ನು ವಿಸ್ತರಿಸಿತು. ಪಾರ್ಲೇಜಿ ಕಂಪನಿಯ ಸ್ಟ್ರಾಟಜಿ ಏನು? 1982ರಲ್ಲಿ ಮೊದಲ ಟಿವಿ ಅಡ್ವರ್ಟೈಸಿಂಗ್ ಕೊಡ್ತಾರೆ. 1988ರಲ್ಲಿ ಯಾವುದೇ ಬಾಲಿವುಡ್ ಸ್ಟಾರ್ಸ್ ಬ್ರ್ಯಾಂಡ್ ನ ಸ್ಥಾನಕ್ಕೆ ಸರಿ ಹೊಂದಲ್ಲ ಎಂದು ಆಗಿನ ಕಾಲದ ಮಕ್ಕಳ ನೆಚ್ಚಿನ ಭಾರತೀಯ ಸೂಪರ್ ಹೀರೋ ಆದ ಶಕ್ತಿಮಾನ್ ಇಂದ ಪಾರ್ಲೇಜಿ ಅಡ್ವರ್ಟೈಸ್ಮೆಂಟ್ ಕೊಡುತ್ತೆ. ಇದು ಯಶಸ್ವಿ ಸಹ ಆಗುತ್ತೆ. ಯಾರು ಶಕ್ತಿಮಾನ್ ಟೆಲಿವಿಷನ್ ಶೋ ನೋಡಿದಿರ ಮರ್ಯಾದೆ ಕಮೆಂಟ್ ಮಾಡಿ. ಇದು ನಂಬರ್ 1 ಬ್ರ್ಯಾಂಡ್ ಕಂಪನಿಯಾಗಿ ಬೆಳಿಬೇಕಾದ್ರೆ ಅದರ ಸಾಧನೆಗಳು ಸಹ ಅಪಾರವಾಗಿ ಇರ್ತವೆ. ಬನ್ನಿ ಒಂದೊಂದಾಗಿ ನೋಡೋಣ. ಪಾರ್ಲೇಜಿ ಕಂಪನಿಯ ಸಾಧನೆಗಳೇನು? 1947ರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಪಾರ್ಲೇಜಿ ತನ್ನ ಬ್ರ್ಯಾಂಡ್ ನ ಬೃಹತ್ ಮಾರುಕಟ್ಟೆಯಾಗಿ ಮಾಡಿತ್ತು. 1985ರಲ್ಲಿ ಪಾರ್ಲೆ ಗ್ಲೂಕೋದಿಂದ ಪಾರ್ಲೇಜಿಯಾಗಿ ಹೆಸರು ಬದಲಿಸಿತು. 2011ರಲ್ಲಿ ನಿಲ್ಸನ್ ಸಮೀಕ್ಷೆಯ ಪ್ರಕಾರ ಪಾರ್ಲೇಜಿ ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಬಿಸ್ಕಿಟ್ ಬ್ರ್ಯಾಂಡ್ ಆಗಿದೆ. 2013ರಲ್ಲಿ ಚಿಲ್ಲರೆ ಮಾರಾಟದಲ್ಲಿ ₹5,000 ಗಡಿ ದಾಟಿದ ಭಾರತದ ಮೊದಲ ವೇಗವಾಗಿ ಗ್ರಾಹಕರನ್ನು ಮುಟ್ಟುವ ಸರಕು ಬ್ರ್ಯಾಂಡ್ ಆಯಿತು. ಇಷ್ಟೆಲ್ಲ ಪಾರ್ಲೇಜಿ ಕಂಪನಿ ಬಗ್ಗೆ ತಿಳಿದುಕೊಂಡು ಅದರಲ್ಲಿ ಯಾವ ಪದಾರ್ಥಗಳಿದ್ದಾವೆ ಎಂದು ಮತ್ತು ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ಸಹ ನೋಡೋಣ ಬನ್ನಿ.
ಇದರಲ್ಲಿ ಬಳಕೆಯಾಗುವ ಪದಾರ್ಥಗಳು ಇದರಲ್ಲಿ ತಯಾರಿಸುವ ಪ್ರಕ್ರಿಯೆ ದಶಕಗಳಿಂದ ಸ್ಥಿರವಾಗಿ ಉಳಿದಿದೆ. ಗೋಧಿ ಹಿಟ್ಟು, ಹಾಲಿನ ಪುಡಿ, ಸಕ್ಕರೆ, ಉಪ್ಪು, ತಾಳೆ ಎಣ್ಣೆ. ಇದನ್ನು 8 ನಿಮಿಷಗಳ ಕಾಲ 580 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬೇಯಿಸಲಾಗುತ್ತೆ. ಭಾರತದಲ್ಲಿ ಯಶಸ್ವಿಯಾದ ನಂತರ ಇದನ್ನು ವರ್ಲ್ಡ್ ವೈಡ್ ಎಕ್ಸ್ಪೋರ್ಟ್ ಮಾಡಿದರು. ಈಗ ಪಾರ್ಲೆಜಿ 7ಕ್ಕಿಂತ ಅಧಿಕ ದೇಶಗಳಲ್ಲಿ ಅಲ್ಲಿ ಉತ್ಪಾದನೆ ಮಾಡುತ್ತಿದೆ. ಅವು ಯುನೈಟೆಡ್ ಸ್ಟೇಟ್ಸ್, ನೇಪಾಳ, ನೈಜೀರಿಯಾ, ಯುರೋಪ್ ಮತ್ತು ಅಮೆರಿಕನ್ ದೇಶಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನಿಸ್ತು ಸಹ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬೈ ಬೈ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.